ಎಷ್ಟು ಕೇಳತ್ತಿತ್ತಲ್ಲ. ಹೌದು ಕೆದರಿ ಅಪ್ಪ ಇವತ್ತು ನಂದು BP ಹಾಯ್ ಮಾಡ್ಯಾನಿಂದ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟುಟ್ಟಿ ಸತ್ತಾನಂತೆ ಹೇಳಿದಿ. ಹೌದು ಇದು 10ನೇ ಅವತಾರ, ಹಿನ ಹುಟ್ಟಿಲ್ಲ. ಹೌದು ಶ್ರೀಕೃಷ್ಣನ 9 ಆಗ್ಯಾವ ಅವತಾರ. ಹೌದು ಹಿನ 10 ಅವತಾರ ತಾಳವನ. ಹೌದು ಕಲಿಕಿ ಅವತಾರ ತೊಡವನ. ಹೌದು ಧರ್ಮದ ರಕ್ಷಣೆಗಾಗಿ ಕಲಿಯುಗದಾಗ ಕಲ್ಲೋಳ ಯಾವಾಗ ನಡೀತದ ನೋಡ್ರಿ. ಹೌದು ತಾಯಿ ಮಗನ ಸಂಬಂಧ ಇರಬಾರ್ದು. ಹೌದು ಅಕ್ಕ ತಮ್ಮನ ಸಂಬಂಧ ಇರಬಾರ್ದು. ಹೌದು ಯಾರ್ಯಾರ್ದು ಸಂಬಂಧ ಯಾವಾಗ ಇರಂಗಿಲ್ಲ, ಪಾಪ ಹೆಚ್ಚು ಯಾವಾಗ ಆಗುತ್ತದ ಅವಾಗ ಧರ್ಮದ ರಕ್ಷಣೆಗಾಗಿ ವಿಷ್ಣು ಪರಮಾತ್ಮ ಕಲಿಕಿ ಅವತಾರ ತೊಡವನ. ಹೌದು ಕಲಿಕೆ ಅವತಾರ ತೊಡವನ ಅಂದ್ರ ಎಲ್ಲಿ ಹುಟ್ಟಿ ಬರವನ, ಯಾರ ಮನ್ಯಾಗ ಹುಟ್ಟವನ. ಹೌದಾ ಅವನ ಕ್ಷೇತ್ರನಾದ ಸಿದ್ಧರ ತುಳಿದ ಭೂಮಿನಾದಂತ ಯಾವ ಮೇಲನಾಡ ಪುಣ್ಯ ಭೂಮಿ. ಹೌದು ಕೆರೂರು ಗ್ರಾಮದಲ್ಲಿ ಕುಡಿರುವ ಸಕಲ ಚಿನ್ಮಯ ಜ್ಞಾನಿಗಳಿಗೆ, ಹೌದು ಪಾಂಡಿತ್ಯರಿಗೆ, ಹೌದು ಅನುಭಾವಿ ಕಲಾವಿದರಿಗೆ ಕೂಡ, ಹಾಗೂ ನನ್ನ ಅಮಶುದ್ಧ ಮುತ್ಯ ಅರಣ್ಯ ಶುದ್ಧ ಮಲಕಾರ ಶುದ್ಧನ ಒಡೆಯರಿಗೆ, ಹೌದು ಕುಂಬಾರಿ ಘೇನ ಶುದ್ಧ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ 12ನೇ ಶತಮಾನದಲ್ಲಿ ಶೂನ್ಯಪೀಠದ ಅಧಿಕಾರಿಗಳಾದಂಥ ಅಲ್ಲಂಪ್ರಭು ಗುರುಗಳು ಹೇಳ್ತಾರ. ಹೌದು ಏನು ಹೇಳ್ತಾರಿಪ್ಪ? ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಹೌದು ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಹೌದು ನೋಡ್ರಿ ಎಂತ ಮಾತು ಹೇಳ್ತಾರ. ಹೌದು ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ, ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಹೌದು ಮಾವಿನ ಮರ ಎಲ್ಲದ, ಕೋಗಿಲ ಎಲ್ಲದ. ಹೌದು ಆ ಭಗವಂತ ಎಲ್ಲಿದೆಲ್ಲಿ ಸಂಬಂಧ ಇಟ್ಟಿರಬೇಕು. ಹೌದು ವಸಂತ ಋತುದಲ್ಲಿ ಮಾವಿನ ಮರದೊಳಗ ಆ ಮರದ ಮ್ಯಾಗ ಬಂದು ಕೋಗಿಲ ಕೂತು ಇಂಪಾದ ಗೀತ ಹಾಡ್ಲಿಗತ್ತಂದ್ರ ಆ ಮರಕ್ಕೆ ಎಷ್ಟು ರೂಪ ಬರ್ತದ, ಎಷ್ಟು ಆಭರಣ ಬರ್ತದ. ಹೌದು ಆ ಮರದು ಆ ಕೋಗಿಲ್ದು ಎಲ್ಲಿದೆಲ್ಲಿ ಸಂಬಂಧ ಇಟ್ಟಾನ. ಅದರಂತೆ ಹೌದು ಗುಡ್ಡಗವಾರದೊಳಗ ಏನ ಬೆಟ್ಟ ದೊಡ್ಡ ದೊಡ್ಡ ಗುಡ್ಡಗಳಿರ್ತಾವ. ಗುಡ್ಡದ ಮ್ಯಾಗ ನೆಲ್ಲಿಕಾಯಿ ಬೆಳೀತದ. ಹೌದು ದೊಡ್ಡ ಗುಡ್ಡ. ನೆಲ್ಲಿಕಾಯಿ ಹರ್ಕೊಂಡು ತಿಂದ್ರ ಬಾಯಿ ಸ್ವಾದ ಬರಂಗಿಲ್ಲ, ರುಚಿ ಬರಂಗಿಲ್ರಿ. ಹೌದು ಮತ್ತೇನ್ ಬೇಕ್ರಿಪ್ಪ ಅದ್ರ ಜೊತೆ? ನೆಲ್ಲಿಕಾಯಿ ಜೊತೆ ಉಪ್ಪು ಬೇಕಾಗುತ್ತದ. ಹೌದು ಈ ಕಡೆ ಮಂದಿ ಹೋದಿತ್ತು ನಮ್ಮದು. ಉಪ್ಪು ಬೇಕಾಗ್ಯದ ತೋಡು. ನೆಲ್ಲಿಕಾಯಿ ಎಲ್ಲಿ ಬೆಳೀತದ? ಗುಡ್ಡದ ಮ್ಯಾಗ. ಉಪ್ಪು ಎಲ್ಲಿ ಬೆಳೀತದ? ಸಮುದ್ರದಾಗ. ಎಲ್ಲಿ ಸಮುದ್ರ, ಎಲ್ಲಿ ಗುಡ್ಡ, ಎಲ್ಲಿದೆಲ್ಲಿ ಸಂಬಂಧ ಇಟ್ಟಿರ್ಬೇಕು. ಹೌದು ಅದರಂತೆ ಎಲ್ಲಿ ಮೇಲನಾಡ, ಹೌದು ಎಲ್ಲಿ ಗಂಗಿನಾಡ. ಹೌದು ನೋಡ್ರಿ, ಕುಂಬಾರಿ ಪುಣ್ಯಕ್ಷೇತ್ರ ಎಲ್ಲಿ, ಕೇರೂರು ಎಲ್ಲಿ, ಕೆಂಪಟ್ಟಿ ಎಲ್ಲಿ, ಹಳ್ಳೂರು ಎಲ್ಲಿ, ಎಲ್ಲಿದೆಲ್ಲಿ ಸಂಬಂಧ. ಇದಕ್ಕೆ ಸತ್ಯಸಂಗನೇ ಮೂಲ ಕಾರಣದ. ಹೌದು ಸತ್ಯ ಕಾಕ ಅವ್ರು ಹೇಳಿದ್ರು. ಏನ್ ಹೇಳದರಿಪ್ಪ? ಅನುಕೂಲ ಬಂದದ ವಿಷಯ ಹಿಡದಾನ ಅಂತೇಳಿ ಬಹಳ ಮಗ ಮಾತಾಡ್ಲಗತ್ತಾನ. ಹೌದು ನಿಮಗೇನಾಗಿತ್ತು ಮೊದಲು ಬಂದ ದಿಮ್ಮ ಬಡದ ವಿಷಯ ಹಿಡಿಲಿಕ್ಕ? ಹೌದು ಇದೇ ಕಾಡ್ತದ ನಿಮಗ ಬಹಳ. ಹೌದು ನಾ ಎಲ್ಲಿ, ನೀ ಎಲ್ಲಿ? ಹೌದು ಹಳ್ಳೂರು ಎಲ್ಲದ, ಕುಂಬಾರಿ ಎಲ್ಲದ? ಬಹಳ ದೂರ ಐತ್ರಿಪ್ಪ. ಹಳ್ಳೂರಕ್ಕ ಈ ಕೆರೂರಕ್ಕ ಹೌದು ಒಂದು 50 ಕಿಲೋಮೀಟರ್ ಅಷ್ಟೇ ಫರಕ್ ಅದ. ರನ್ನಿಂಗ ಕರೆ ಕುಂಬಾರಿಗೆ ಕೆರೂರಕ್ಕ 350 ಕಿಲೋಮೀಟರ್ ಫರಕ್ ಅದ. ಹೌದು ಅಂತರ ಅಟ್ಟದ. ಹೌದು ನಾ ಎಟ್ಟಕ್ಕೆ ಜಾಗ ಬಿಟ್ಟ, ನೀ ಎಟ್ಟಕ್ಕೆ ಜಾಗ ಬಿಟ್ಟಿ. ಹೌದು ಓ ಕಾಕವ್ರ, ಈ ವಿಷಯ ಹಿಂಗ ಮಾತಾಡೋದು ಅಲ್ಲದು. ಹೌದು ನಾ ಹೇಳೋದು ಮರ್ಮ ಏನದ ಅದು ತಿಳ್ಕೊಬೇಕು ನೀವು. ಹೌದು ಅದು ಗೊತ್ತಾಗಬೇಕು. ಇವತ್ತು ಮತ್ತ ಒಂದು ವಿಷಯ ಹೇಳುವಾಗ ಏನಾತ್ರಿಪ್ಪ? ಯಾವ ಕೃಷ್ಣ ಪರಮಾತ್ಮ ಸಾಂದೀಪ ಮುನಿ ಮಗ ಇದ್ದಂತ
ಪುನರ್ದತ್ತಗ 6 ತಿಂಗಳಾಗಿತ್ತ ಸತ್ತು. ಹೌದು ಹೌದು ಆ 6 ತಿಂಗಳ ಸತ್ತಂತ ಮಗನಿಗೆ ಅಭಿಷೇನ ಅಂತೇಳಿ ಕಾಕವ್ರ ಹೌದು ಇಂದು ತಲೆನೇ ಬಿಟ್ಟದ ನಿಂದು. ಯಾಕ್ರಿಪ್ಪ ಏನಾಗ್ಯದ? ಪುನರ್ದತ್ತ ಸಾಂದೀಪ ಮುನಿ ಮಗ ಪುನರ್ದತ್ತ ಸತ್ತ 6 ತಿಂಗಳ ಅಲ್ಲ 12 ವರ್ಷ ಆಗಿತ್ತು. 12 ವರ್ಷ 12 ವರ್ಷ ಹೋಗಿ 6 ತಿಂಗಳಿಗೆ ತಂದು ಇಡ್ಲಗತ್ತಿದೀನಿ. ಬರ್ತದ್ರ ಹೆಂಗ ಒತ್ತಿ? ಹಂಗಲ್ಲದು. ಹೌದು ಎಲ್ಲಿ ಆಗಿಲ್ಲ, ಇಲ್ಲೇ ಹಿಂಗೆ ಯಾಕಾಗಲಗತ್ತದ? ಯಾಕಾಗ್ಲಕತ್ತದ್ರಿಪ್ಪ? ಏನರೇ ಭಾನ್ಸಗಾಡ ಆಗ್ಯಾದ. ಹೌದು ಹೌದು ಮನ್ಯಾಗ ಅವ್ವನ ಸಂಗಟ ಏನರೇ ಭಾನ್ಸಗಾಡ ಆಗ್ಯಾದ. ಜಗಳ ಆಗ್ಯದತ್ರಿ. ಅದು ಇಲ್ಲಿ ತಂದ ನನ್ನ ಸಂಗಟ ಮಗನ ಮ್ಯಾಗ. ಇದು ಹೆಂಗಾಗ್ತದ ಗೊತ್ತದ್ರಿ? ಹೆಂಗ್ರಿಪ್ಪ? ಕೆರೂರ್ ಅಂತ ಊರಾಗ ನಮ್ಮಂತ ಒಬ್ಬ ಕಡು ಬಡವ 2 ಹೆಣ್ಮಕ್ಳು ಹುಟ್ಟಿರವನಿಗೆ. ಹೌದು ಪ್ರಾಯಕ್ಕೆ ಬತ್ತು ಒಂದು ದೊಡ್ಡ ಹುಡುಗಿ ಲಗ್ನ ಮಾಡಿ ಕುಡಿಬೇಕಂದ್ರ ಆರೇಣ ಸಿದ್ಧ ಮುತ್ತೇನ ಪೌಳಿಗ ಒಂದು ಬೇಕಾದವ್ರದ್ದು 8 ಮಂದಿ ತಂದು ಅಕ್ಕಿ ಕಾಳು ಹಾಕಿ ಮಗಳಿಗೆ ದಾರಿ ಎರೆದು ಕುಡಿಬೇಕಂದ. ಹೌದು ಊರಾಗ ದೊಡ್ಡ ಸೌಕಾರನ ಬಲ್ಲಿ ಭಾಂಡೆ ಹಾಕೊಂಡೆ ಎಲ್ಲ ಊರಾನ ಮಂದಿ ಎಲ್ಲ ಬಾಡಿಗೆ ಒಯ್ತಿತ್ತು. ಹೌದು ಇವ ಏನ ಮಾಡಿದ್ರಿ ಕಡು ಬಡವಿದ್ದವ ಏನ್ ಮಾಡ್ದ? ಸೌಕಾರ ಒಂದು 50 ಮಂದಿದು ಒಂದು ಅಡಿಗೆ ಮಾಡೋದದ, ಒಂದು ಕೆಲವು ಭಾಂಡೆ ಕೂಡ್ರಿ ಅಣ್ಣ. ಮಗನ ನಿನಗೆ ಹೆಂಗ್ ಕೂಡ್ಲ? ನಿನ್ನ ಹೊಲ ಇಲ್ಲ, ಇರ್ಲಕ್ಕ ಮನಿ ಇಲ್ಲ, ಯಾರಿಗಾರ ಜಾಮೀನ್ ತಗೊಂಡ್ ಬಾ ಅಂದವ. ಭಾಂಡೆ ಕೊಡ್ಬೇಕಾದ್ರ ಜಾಮೀನ್ ಬೇಕು. ಯಾರು ಜಾಮೀನು ಬೇಕಲ್ಲ? ಹೌದು ಇಲ್ಲ ನಮ್ ಕೂತಾರಲ್ಲ ಕಾಕನಂತವ್ರು, ಹೌದು ಇಂಥವ್ರಿಗೆ ಒಬ್ಬ ಅವ ಬಡು ಮನುಷ್ಯ ಜಾಮೀನ್ ಕೊಯ್ದ. ಹೌದು ಒಯ್ದ ಬಳಕ 50 ಬೇಡ 500 ಮಂದಿದು ಅಡಿಗೆ ಮಾಡಟ್ಟೆಲ್ಲ ಕೊಟ್ಟ. ಹೌದು ಇವ ಬಹಳ ಶಾಣೆ ಇದ್ದ. ಹೌದು ಯಾರು? ಈ ಬಡು ಮನುಷ್ಯ. ಹೌದು ಅವ ಯಾರು ಮಾಡಿದ್ರಿ? ಏನ್ ಮಾಡ್ದ? ಲಗ್ನ ಆಯ್ತು, ಅಡಿಗೆ ಅಂಬ್ಲಿ ಎಲ್ಲಾನೇ ಮುಗಿತ್ರಿ. ಹೌದು ಅದೆಲ್ಲ ಅಡಿಗೆ ತೊಳೆದ. ಹೌದು ಯಾನ್ ಭಾಂಡೆ ಐತೆಲ್ಲ ಸ್ವಚ್ಛ ತೊಳೆದ. ಸೌಕಾರ ಹೊಳಿ ಕುಡಿಬೇಕಾಗಿತ್ತಲ್ಲ. ಹೌದು ಸೌಕಾರಿಗೆ ಹೊಳಿ ಕುಡುವಾಗ ತನ್ನ ಮನ್ಯಾನ ಒಂದು 4-5 ಭಾಂಡೆ ಹಾಕುವ ಸಣ್ಣ 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 ಭಾಂಡೆಗಳು ಕೂಡಿಸದ. ಅದ್ರಾಗ ಹೌದು ಕೂಡಿಸಿ ಸೌಕಾರ ಎಣಿಸಿ ನಿಮಗೆ ತೋರಿ ಅಂದ. ಹೌದು ಸೌಕಾರ ಎಣಿಸಿ ತಗೋರ್ದಾಗ ಸಣ್ಣ ಸಣ್ಣ ಕೆಲವು ಭಾಂಡೆಗಳು ಬಂದಿವು. ಹೌದು ಇವು ನನ್ನೋ ಲೋ ಇವು ಹಂಗ ಬಂದವ. ಸೌಕಾರ ನೀವು ಯಾನ ಕೊಟ್ಟಿರಿ ನೋಡು ಲಗ್ನಕ್ಕ, ಹೌದು ನನ್ನ ಮಗಳ ಲಗ್ನಕ್ಕಂತೇಳಿ ನೀವು ಬಾಡಿಗೆ ಕೊಟ್ಟಿರಿ ನೋಡು. ಹೌದು ನಿಮ್ಮ ಭಾಂಡೆ ಎಲ್ಲ ನಮ್ಮ ಮನ್ಯಾಗ ಇದಾವ್ರಿ, ಇವೆಲ್ಲ ಮಕ್ಕಳವು. ಹೌದು ಹೌದು ಅವ್ ಕೊಟ್ಟಿದೇವ್ರಿ, ಅವ್ರ ಹೊಟ್ಟಿಲಿ ಹುಟ್ಟುದವ, ನಿಮಗೆ ಬೇಕಂತೇಳಿ ನಿಮ್ಗೆ ಕೊಟ್ಟಿದ್ದೇವ್. ಹೌದು ಸೌಕಾರ್ನಲ್ಲಿ ದುರಾಶೆ ಹುಡುತ್ರಿ. ಹೌದು ಮುಂದ ಮತ್ತೊಮ್ಮೆ ಲಗ್ನ ಇತ್ತು ನೋಡ್ರಿ. ಹೌದು ಮತ್ತೊಂದು ಹುಡುಗದು ಮತ್ತೊಂದು ಹುಡುಗಿ ಲಗ್ನ ಇತ್ತು. ಆ ಎಳ್ಯಾಗ ದೊಡ್ಡ ದೊಡ್ಡ ಭಾಂಡ ಕುಡ್ಲಾಗತ್ತ. ಸೌಕಾರ ಇವನ ಮನೆಗೆ ಐತವ ಅಂತೇಳಿ ಹೌದು ಮತ್ತೊಂದು ಕೆಲವು ಹಾಕಿ ಕೊಟ್ಟ. ಹೌದು ಮಗನ ಲಗ್ನ ತೆಗೆದ ಬಡವಿದ್ದವ. ಹೌದು ಮಗನ ಲಗ್ನ ತೆಗೆನ. ಸೌಕಾರ ಈ ಸ್ಟೀಲ್ದು ಮತ್ತ ಜರ್ಮನಿ ಭಾಂಡೆ ಬ್ಯಾಡ್ರಿ, ಎದ್ರದ್ ಬೇಕ್ರಿಪ್ಪ? ಭಾಳ ದೊಡ್ಡ ಮನಿ ನೋಡಿ ನನ್ನ ಮಗನ ಲಗ್ನ ತೆಗೆದಿದ್ದೆವು. ಇವು ಹಿತ್ತಾಳಿದು ಜರ್ಮನಿ ಸ್ಟೀಲ್ ಬೇಡ, ಬಂಗಾರ ಭಾಂಡೆ ಕೂಡ್ರಿ ಅಂದವ. ಹೌದು ಹೌದು ಮತ್ತೆ ಇದಕ್ಕೆ ಡಬಲ್ ಆಗ್ತಾವ. ಐತವ್ ಕಾಣಿಸ್ತತಿ. ಸೌಕರ್ಯ ಯಾರು ಮಾಡದ ಯುದ್ಧದ ಇಲ್ದೆಲ್ಲ ಬಂಗಾರ ಭಾಂಡೆ ಕೊಟ್ಟಿರ್ತವ್ನಿ. ಹೌದು ಇವತ್ ತಗೊಂಡ್ ಯಾರು ಬಂದು ನೋಡ್ರಿ. ಲಗ್ನ ಆಯ್ತು ಎಲ್ಲ ಆಯ್ತು, ಸೌಕರ್ಯ ಬಳಿ ಭಾಂಡೆನೆ ಹೊಳಿ ಹೋಗಲ್ಲ ಆಯ್ತತ್. ಹೌದಾ? ಸೌಕಾರ ಅಂದ, ನನ್ನ ಭಾಂಡ್ಯಾರೋ ಅಂತ ಕೇಳ್ತಾನ. ಹೌದು ಏನತ್ತ ನೀವಾಗ? ನಿಮ್ ಭಾಂಡೆ ಎಲ್ಲ ಸತ್ತು ಅಲ್ರಿ ಅಂದವ. ನೋಡ್ರಿ ಹಂಗದ, ನಿಮ್ ಭಾಂಡೆ ಸತ್ತು. ಹೌದು ಇವ ಸೌಕಾರ ಅಂದ, ಮಗ ಬಂಗಾರದ ಭಾಂಡೆ ಇದ್ದು ಮಂಟ್ ಹಾಕ್ತಾನ, ಇನ್ ಹ್ಯಾಂಗ ಮಾಡ್ಲಿ ಅಂತೇಳಿ ಬೆಳಗಾವ್ದು ಒಬ್ಬ ಒಳ್ಳೆ ವಿದ್ವಾಂಸ ಇದ್ದಂತ ಒಬ್ಬ ವಕೀಲಿಗೆ ಹಿಡ್ದ. ಹೌದು ಕೋರ್ಟ್ ನಡ್ಲಿಗತ್ತು. ಹೌದು ಕೋರ್ಟ್ದಾಗ ತೀರ್ಪು ಕುಡ್ದಿತ್ತು. ವಕೀಲರ ಮುಂದೆ ಹೇಳದತ್ತ, ಏನತ್ತ? ಹಿಂದಾಗುದೆಲ್ಲ ಕತ್ತಿ ಹೇಳಗತ್ತ. ಹೌದು ನಮ್ಮ ಮನ್ಯಾಗ ಸೌಕರ್ನ ಭಾಂಡೆ ಐತವ ಅಂದ್ರ ಸೌಕರ್ನ ಭಾಂಡೆ ನಮ್ಮ ಮನ್ಯಾಗ ಸೈಯಲ್ಲೇನು ಹೇಳ್ರಿ ಅಂದಿವ. ಹೌದು ಹೌದು ಸೈತವಿಲ್ಲ ನಾವು. ಮತ್ತ ಹುಟ್ಟಿವಂದ್ರ ಸಾಯ್ಬೇಕಲ್ಲ. ಕೇಶ್ ನಿರ್ದೋಷ ಅಂದ್ ಬಿಟ್ರತ್ರಿ. ಹೌದು ಹೌದು ಹಂಗಾಗ್ಬಾರ್ದು. ಇಲ್ಲಿ ಕೇಶ್ ನಿರ್ದೋಷನು ಹಿನ ಇಲ್ಲಿ. ಹೌದಾ? ಇವತ್ತು ವಿಷಯ ಅನುಭಾವದಿಂದ ನಡಿಬೇಕಾಗ್ಯದ. ಹೌದು ಹೌದು ಮುದಕಪ್ಪ ಮಾಸ್ತರ. ಹೌದಾ? ಒಂದ ಹಣ, ಇನ್ನೊಂದು ಗುಣ. ಹೌದು ವಿಷಯಗಳನ್ನ ನಡೆದಾದ. ಹೌದು ಸಿದ್ಧಟಿಗೆ ಅಡಕಾದಂತ ವಿಷಯಗಳನ್ನ ಇಲ್ಲಿ ಹೊರಗೆ ಬರ್ಲಗತ್ತಾವ. ಹೌದು ಹೌದಲ್ಲ? ಹೌದು ಖರೆ ನಾವೊಂದು ಕೆಲವು ಮಾತುಗಳ ಕೇಳೋದದ. ಹೌದು ಹೌದು ಯಾಕೆ ಹೇಳೋದದ? ಯಾಕ್ರಿಪ್ಪ? ಎಷ್ಟು ಕೇಳತ್ತಿತ್ತಲ್ಲ. ಹೌದು ಹೌದು ಕೆದ್ರಿ ಅಪ್ಪ ಇವತ್ತು ನಂದು BP ಹಾಯ್ ಮಾಡ್ಯಾನಿಂದ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟುಟ್ಟಿ ಸತ್ತಾನಂತೆ ಹೇಳಿದಿ. ಹೌದು ಇದು 10ನೇ ಅವತಾರ, ಹಿನ ಹುಟ್ಟವನ ಹುಟ್ಟಿಲ್ಲ. ಹೌದು ಶ್ರೀಕೃಷ್ಣನ 9 ಆಗ್ಯಾವ ಅವತಾರ. ಹೌದು ಹಿನ 10 ಅವತಾರ ತಾಳವನ. ಹೌದು
ಕಲಿಕೆ ಅವತಾರ ತೊಡವನ. ಹೌದಾ ಧರ್ಮದ ರಕ್ಷಣೆಗಾಗಿ ಕಲಿಯುಗದಾಗ ಅಲ್ಲೋಳ ಕಲ್ಲೋಳ ಯಾವಾಗ ನಡೀತದ ನೋಡ್ರಿ. ಹೌದು. ತಾಯಿ ಮಗನ ಸಂಬಂಧ ಇರಬಾರ್ದು, ಹೌದು. ಅಕ್ಕ ತಮ್ಮನ ಸಂಬಂಧ ಇರಬಾರ್ದು, ಹೌದು. ಯಾರ್ಯಾರ್ದು ಸಂಬಂಧ ಯಾವಾಗ ಇರಂಗಿಲ್ಲ, ಪಾಪ ಹೆಚ್ಚು ಯಾವಾಗ ಆಗುತ್ತದ ಅವಾಗ ಧರ್ಮದ ರಕ್ಷಣೆಗಾಗಿ ವಿಷ್ಣು ಪರಮಾತ್ಮ ಕಲಿಕೆ ಅವತಾರ ತೊಡವನ. ಹೌದು. ಕಲಿಕೆ ಅವತಾರ ತೊಡವನ ಅಂದ್ರ ಎಲ್ಲಿ ಹುಟ್ಟಿ ಬರವನ, ಯಾರ ಮನ್ಯಾಗ ಹುಟ್ಟವನ. ಹೌದಾ ಅಪ್ಪಗೆ ಕೇಳುದದ. ಹಾ ಹಾ ಕೃಷ್ಣ ಪರಮಾತ್ಮ ಕಲಿಕೆ ಹಿನ ಅವತಾರ ಹುಟ್ಟಿಲ್ಲ. ಹೌದು. ಹುಟ್ಟಿ ಬರ್ಬೇಕಂದ್ರ ಯಾರ ಮನ್ಯಾಗ ಹುಟ್ಟಿ ಬರವನ ಆ ಕಲಿಕೆ ಅವತಾರದಾಗ ಕೃಷ್ಣನ ವಿಷ್ಣು ಪರಮಾತ್ಮನ ತಂದಿ ಹೆಸರು ಏನು? ಹೌದು 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 ಗಬ್ರು. ಕರೆ ಯುದ್ಧ ಮಾಡಿ ಜಗತ್ತದಾಗೆಲ್ಲ ಅಧರ್ಮಕ್ಕೆ ಸರ್ವನಾಶ ಮಾಡ್ಬೇಕಂದ್ರ ಏಸದಿಂದಾಗಿ ಯುದ್ಧ ಮುಗಿಸವದಾನ. ಹೌದಾ ಅಮುಕ್ ಈಸದಿಂದಾಗಿ ಯುದ್ಧ ಮುಗಿತದ ಅಂತೇಳಿ ಹ್ಯಾಂಗ 18 ದಿನದಾಗ ಕುರುಕ್ಷೇತ್ರ ಯುದ್ಧ ಕೃಷ್ಣ ಪರಮಾತ್ಮ ಪಾಂಡವರಿಗೆ ನಿಮಿತ್ತಿ ಮಾಡಿ ಸರ್ವನಾಶ ಮಾಡದ ನೋಡು. ಹೌದು ಹೌದು. ಕಲಿಕೆ ಅವತಾರದಾಗ ಏಸದಿಂದಾಗ ಸರ್ವನಾಶ ಮಾಡವನ. ಹಾ ನಾವ್ ಆ ಟೈಮ್ದಾಗ ಮತ್ತೆ ಎಲ್ಲಾರ ವಿಮಾನ್ಲೆ ದುಬೈಗೆ ಹೋಲಕ್ ಬರ್ತದ. ಹಾ ಟಿಕೆಟ್ ಅದ ಸತ್ಯಪ್ಪ ಕಾಕನ ಕೈಲಿ ತೊಗೊಂಡು ಹೋಗ್ರಿ ನೀವು. ಹೌದು ಹೌದು. ಮತ್ ಇದ್ದಿರ್ತದ ಸುಮ್ಮನೆ ಇಲ್ಲಿ ಅದಕ್ಕಿರೋದು ಇರ್ಲಿ. ವಿಷಯಗಳು ಬಹಳ ಚಂದ ನಡೆದಾವ. ಹೌದು. ಇದ್ರ ಜೊತೆ ಇನ್ನೊಂದು ಮಾತೇನು? ಏನ್ರಿಪ್ಪ ಅದು ಇನ್ನೊಂದು ಮಾತ? ಕೌರವರದೊಳಗಿದ್ದಂತ ದುರ್ಯೋಧನ ಹಾ ಹಾ ಅಣ್ಣ ತಮ್ಮರಲ್ಲಿ ಜಗಳ ಬತ್ತು. ಒಂದು 5 ಊರನೇ ಕೂಡ್ರಪ್ಪ ಮಾಡ್ಕೊಂಡು ತಿತ್ತೇವ ಅಂತೇಳಿ ಧರ್ಮರಾಜ ದುರ್ಯೋಧನಗೆ ಹೇಳ್ದ. ಹೌದು ಹೌದು. ಏನತ್ತಾನ ದುರ್ಯೋಧನ? ಒಂದು ಚೂಜಿ ಎಣಿ ಮ್ಯಾಗಿದ್ದಂತ ಮಣ್ಣನು ನಿಮಗ ಕೊಡಲತ್ತೇಳಿ ಧಿಕ್ಕಾರ ಮಾಡ್ಯಾನ. ಹೌದು ಹೌದು. ಆ ಧರ್ಮರಾಜ ದುರ್ಯೋಧನಗ 5 ಊರು ಯಾನ ಬೇಡಿದ ನೋಡು. ಆ 5 ಊರು ಯಾವ್ಯಾವ ಬೇಡಿದ 5 ಊರು ಈ ಸದ್ದ ಆ ಊರ ಬದಲಾಗಿ ಮತ್ತೊಂದು ಹೆಸರಾಗ್ಯಾವ. ಅವು ಯಾವ ಊರುಗಳದಾವು? ಹೌದು ಹೌದು ಹೌದು. ಆ ಊರು ನೋಡ್ಲಿಕ್ಕೆ ಸಿಗ್ತಾವ ಈಗ. ಹೌದಾ ಆ ಊರುಗಳ ಹೆಸರು ಬದಲಾಗಿ ಸದ್ದ 5 ಊರ ಹೆಸರು ಬ್ಯಾರ್ಯಾವ. ಆ 5 ಊರ ಹೆಸರು ಯಾವ? ಹೌದು ಹೌದು. ವಾಜ್ಯ ಆತಪ್ಪ ಇದು. ಏನ ವಜ್ಜ ಆಗ್ತದ. ನನಗೆ 2 ಕೇಳಿದೆ ಅಂದ್ರೆ 4 ಕೇಳ್ತಾ ಬಿಡಂಗಿಲ್ಲ ಇವತ್ತು. ಹೌದು. ನಮ್ ಕೇಳ್ತೇನು ವಿಷಯ ಒಂದ ಹಣ ಇನ್ನೊಂದು ಗುಣ. ಹೌದು. ಇದು ವಿಷಯ ಇರ್ಲಿ, ಇದೇ ಬಹಳ ಆಗ್ಯದ, ವಜ್ಜ ಆಗೋದು ಬೇಡ. ಹೌದು. 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಸತ್ಯಪ್ಪ ಕಾಕ ಅವ್ರಿಗೆ ಪಾಳೆ ಕುಡುದದ. ಆ ಪದ್ಯ ಹಾಡೋರದಾಗೆ ಒಂದು ಹಣದ ದೃಷ್ಟಾಂತ ಹೇಳೋದದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕಳ್ಕಳಿವಿನಂತ.